ನಾವು ಹಾಗೆ ಬರ್ತೀವಿ ಈಗ. ಆಯ್ತು ಚಿನಿ, ಬನ್ನಿ ಈಗ ಟೀ ಕೊಟ್ಬಿಟ್ಟು ಬರೋಣ. ಟೀ ಕುಡಿಬಾರ್ದು ನೀನು, ಹಾಲು ಕುಡಿಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬ ಇದ್ದಿದ್ದ ಕಾರಣ ನಾವೆಲ್ಲರೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ನೈಟೇ ಹೋಗಬೇಕಾಗಿತ್ತು, ಬಟ್ ನೈಟು ಹೋಗೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನನ್ನ ಮಗಳು ಇರ್ತಾಳೆ ನೈಟು, ಸುಮ್ಮನೆ ನನಗೆ ಹಿಂಸೆ ಕೊಡ್ತಾಳೆ, ಅವಳು ಮಲಗಿರ್ತಾಳೆ, ಆವಾಗೆಲ್ಲ ಹೋಗೋಕ್ಕಾಗೋದಿಲ್ಲ ಅವಳನ್ನು ಎತ್ಕೊಂಡು ಅಂತ ಹೇಳಿ ತಂಬಿಟ್ಟು ನುಂಡೆ ಮಾಡ್ಕೊಂಡು ತೊಗೊಂಡೋಗಿ ದೇವರಿಗೆ ಅರ್ಪಿಸ್ಬೇಕಾಗಿತ್ತು. ಆಗಲಿಲ್ಲ ಅಂತ ಹೇಳಿ ಇವಾಗ ಹೋಗ್ತಿದ್ದೀವಿ. ನೋಡಿ ನಮ್ಮ ಮನೆಯವರು ಮುಂದೆ ಕೂತ್ಕೊಪ್ಪ ಅಂದರೆ ನನ್ನ ಮಗಳು ಇಲ್ಲ ಪಾಪ ನಾನು ಹಿಂದೆ ಕೂತ್ಕೋತೀನಿ ಅಂತೇಳಿ ಹಿಂದೆ ಕೂತ್ಕೋತಾ ಇದ್ದಾಳೆ. ತಿರುಗಿಸ್ತೀನಿ ಹಿಂಗೆ ಹೋಗೋದಾಗಿ. ಆ ಕಡೆ ಬರ್ತಾರೆ ಯಾಕೆ ಅಂದರೆ ಇವಾಗ ದೇವಸ್ಥಾನ ಬಂತು. ನಾನು ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಇವತ್ತು ಗೋಡೆ ಕೊರೆಯ ಕಾರ್ಯಕ್ರಮ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಬೇಗ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ. ಅಂದರೆ ಇವತ್ತು ಎಲೆಕ್ಟ್ರಿಷಿಯನ್ ವರ್ಕು ಪೂರ್ತಿ ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಷಿಯನ್ ಎರಡು ಒಂದೇ ದಿನ ಮಾಡಿಕೊಡ್ತೀವಿ ಅಂತೇಳಿ ಕೆಲಸಕ್ಕೆ ಬಂದಿದ್ದರು. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಬರೋಣ ಅಂಥೇಳಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಇಲ್ಲಿ ಎಷ್ಟು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೂವು ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು, ಹೂವಿನ ಅಲಂಕಾರನ. ಮತ್ತು ನೋಡಿ ಇಲ್ಲಿ ಈ ಥರ ಫ್ರೂಟ್ಸ್ಗಳದ್ದೆಲ್ಲ ತೋರಣದ ಥರ ಕಟ್ಟಿದ್ದಾರೆ ಮೇಲುಗಡೆ ಎಲ್ಲ. ಮತ್ತು ನೋಡಿ ಇಲ್ಲಿ ಮ್ಯಾಂಗೋ ಮತ್ತು ಪೊಮಗ್ರಾನೇಟು ಹಾಗೆಯೇ ಆ್ಯಪಲ್ಲು ಎಲ್ಲ ಸೇರಿ ಕಟ್ಟಿ ದೇವರಿಗೆ ಅರ್ಪಿಸಿದ್ದಾರೆ. ಮತ್ತು ಡೆಕೋರೇಷನ್ ಮಾಡಿದ್ದಾರೆ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ. ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಪೂಜೆ ತುಂಬ ರಶ್ ಇತ್ತು. ಪೂಜೆಯಲ್ಲಿ ಹಂಗೋ ಹಿಂಗೋ ಹೇಳಿ ಅತ್ತಗೆ ಪೂಜೆ ಮಾಡಿಕೊಂಡು ನಮ್ಮನೆ ಎಲೆಕ್ಟ್ರಿಷಿಯನ್ ವರ್ಕ್ ನಡೀತಿದೆ ಅಲ್ವಾ, ಹಾಗಾಗಿ ಟೀ ಮಾಡ್ಕೊಂಡು ಅವ್ರಿಗೆಲ್ಲ ಟೀ ಕೊಡೋಣ ಅಂಥೇಳಿ ಟೀ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೀ ಕೊಟ್ಬಿಟ್ಟು ಬರೋಣ ಬನ್ನಿ. ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡೋಕ್ಕೆ ಬಂದಿದ್ದಾರೆ. ಎಷ್ಟು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ ಒಮ್ಮೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಅದನ್ನೆಲ್ಲ ಹೇಗಿದೆ, ಹೇಗೆ ಬಂದಿದೆ ಅಂತ ನೀವು ಒಂದ್ಸರಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಯಿತು ಚಿನಿ, ಬನ್ನಿ ಈಗ ಟೀ ಕೊಟ್ಬಿಟ್ಟು ಬರೋಣ. ಟೀ ಕುಡಿಬಾರ್ದು ನೀನು, ಹಾಲು ಕುಡಿಬೇಕು. ನಿಂಗೆ ಕಾಫಿ ಇಟ್ಕೊಟ್ಟನು ಯಾವ್ದನ್ನ ಇದರಲ್ಲಿ ಅವ್ರು ಕೊಟ್ಬಿಟ್ಟು ಬಂದು ಕೊಡ್ತೀನಿ. ಬನ್ನೀಗ ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಟೀ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ. ನಾದೇ ಮತ್ತೆ ಟೀನ ಅಲ್ಲಿ ಒಳಗಡೆ ಇದ್ದೀನಿ. ನಾನು ಒಂದು ಸ್ವಲ್ಪ ಟೀ ಇಟ್ಕೊಂಡಿದ್ದೆ, ಇಲ್ಲಾಂದರೆ ತಲೆನೋವು ಬಂದ್ಬಿಡುತ್ತೆ ನಂಗೆ. ಟೀ ಕುಡಿದಾದ್ಮೇಲೆ ತಿಂಡಿ ತಿಂದಾದ್ಮೇಲೆ ಟೀ ಕುಡಿಲಿಲ್ಲ ಅಂದರೆ. ಇವರೇ ನಮ್ಮ ಎಲೆಕ್ಟ್ರಿಷಿಯನ್. ನೋಡಿ ಫ್ರೆಂಡ್ಸ್, ನಮ್ಮನೆ ಎಲೆಕ್ಟ್ರಿಷಿಯನ್ ವರ್ಕ್ ಎಷ್ಟು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದ್ಸರಿ.
ಇದು ಮಾಸ್ಕ್ ಬೇಕಂತೆ ಅವ್ರಿಗೆ, ಅದಕ್ಕೆ ತಗೊಬಂದಿದ್ದೆ. ಮಾಸ್ಕ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ವಾಯ್ಸು ಕೇಳಿಸ್ತಿಲ್ಲ ಅಂತ ಅನ್ಕೋತೀವಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲೆಲ್ಲಿ ಪಾಯಿಂಟ್ ಮಾಡಿದ್ದಾರೆ ನಿಮಗೆ ಅಂತ ಒಂದು ಸರಿ ತೋರಿಸ್ಕೊಡ್ತೀನಿ. ಇದು ನೋಡಿ, ಇಲ್ಲಿ ಬಂದರೆ ಹಿಂಗೆ ಇಲ್ಲಿ ಮೀಟ್ರ್ ಬೋರ್ಡ್ ಇಡಕ್ಕೆ ಇಲ್ಲೊಂದು ಮಾಡಿದ್ದಾರೆ. ಇಲ್ಲೊಂದು ಕಾಲಿಂಗ್ ಬೆಲ್ ಅಂತೆ, ಕಾಲಿಂಗ್ ಬೆಲ್ಲಿಗೆ ಇಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ. ಹೆವಿ ಧೂಳು ಬರ್ತಿದೆ. ಧೂಳು 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 ನೋಡಿ, ಇಲ್ಲಿ ಧೂಳಲ್ಲಿ ಏನು ಕಾಣಿಸ್ತಾ ಇಲ್ಲ. ಇಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ, ಗೀಸರ್ ಪಾಯಿಂಟು. ನಮ್ಮನೆ ಗೋಡೆ ಎಲ್ಲ ಹೆಂಗೆ ಹೊಡೆದಾಕ್ತವ್ರೆ ನೋಡಿ. ಒಂದ್ಸಲಿ ಏನು ಹೇಳೋದು ಇವ್ರಿಗೆ, ಗೋಡೆ ಹೊಡ್ದಂಗೆ ಯಾವುದೇ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋಕ್ಕಾಗೋದಿಲ್ವಾ? ಒಂದು ಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಇಲ್ಲೊಂದು ಮಾಡಿಸ್ತೀವಿ. ಇಲ್ಲೊಂದು ನೋಡಿ, ಇನ್ನೊಂದು ಪಾಯಿಂಟ್ ಮಾಡ್ತೀವಿ. ಇದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ಗೆ ಇಲ್ಲೊಂದು ಹೊರಗಡೆ ಹಾಕ್ಸಿದ್ದೀವಿ. ಇನ್ನು ನೆಕ್ಸ್ಟು ಒಳಗಡೆನೂ ಒಂದು ಬರುತ್ತೆ, ಅಲ್ಲೊಂದು ಹಾಕ್ಸಿದ್ದೀವಿ, ಒಳಗಡೆನೂ ಒಂದು. ನೆಕ್ಸ್ಟು ಅದಾದಮೇಲೆ ನೋಡಿ, ಈ ಥರ ಟಿ ವಿ ಕ್ಯಾಬಿನೆಟಲ್ಲಿ ಈ ಥರ ಮಾಡಿಸಿದ್ದೀವಿ. ಇಷ್ಟು ಬರುತ್ತೆ ಟಿ ವಿ ಕ್ಯಾಬಿನೆಟಲ್ಲಿ. ಇಲ್ಲಿಗೆ ಈಗೆಲ್ಲ ಕೊರೆದ್ಬಿಟ್ಟು ಫೈನಲಿಯಾಗಿ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಈ ಥರ ಎಲ್ಲ ಮಾರ್ಕ್ ಹಾಕ್ಕೊಂಡಿದ್ದಾರೆ. ಇದನ್ನು ಕೊರೆದ್ಬಿಟ್ಟು ಅಲ್ಲಿಗೆಲ್ಲ ಪೈಪ್ ಹಾಕಬೇಕಂತೆ. ಪೈಪು ಎಲ್ಲ ಪ್ಲಮ್ಮಿಂಗು ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ಗೆ ಎರಡಕ್ಕೂ ತಂದಿದ್ದೀವಿ. ಇದಾದಮೇಲೆ ನೋಡಿ, ಈ ಥರ ಕಿಚನ್ಗೆ ಆಲ್ರೆಡಿ ಕೊರೆದ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಇಷ್ಟು ಪಾಯಿಂಟ್ ಮಾಡಿದ್ದಾರೆ. ನಾವು ಹೊರಗಡೆ ಹಿಂಭಾಗಕ್ಕೆ ಬ್ಯಾಕ್ ಸೈಡ್ ಪಕ್ಕನೇ ಇನ್ನೊಂದು ರೂಮ್ಗೆ ಮತ್ತು ಹೊರಗಡೆ ಲೈಟ್ ಹಾಕೋಕ್ಕೆ ಅಂತ ಇಲ್ಲೊಂದು ಹಾಕ್ಸಿದ್ದೀವಿ. ಈ ರೂಮಲ್ಲಿ ಈ ಥರ ಇಲ್ಲೊಂದು ಹಾಕಿದ್ದಾರೆ, ಕೊರೆದು ಆಲ್ರೆಡಿ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಸ್ವಲ್ಪ ಆ ಕಡೆಯಿಂದ ಸ್ವಲ್ಪ ಬೆಳಕು ಕಡಿಮೆ ಇದೆ, ಹಾಗಾಗಿ ನೋಡಿ ಇದಕ್ಕೂ ನಾವು ಎಲ್ಲನೂ ಕೊರೆದು ಪೈಪ್ ಹಾಕಿ ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು ಇಲ್ಲೇನೂ ಮಾಡಿಲ್ಲ. ಇದು ನೆಕ್ಸ್ಟು ಮಾಡ್ತಾರೆ ಇದನ್ನು, ಅಟ್ಯಾಚ್ ಟಾಯ್ಲೆಟು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮಗೆ ಇನ್ನೇನಾದ್ರು ಬದಲಾವಣೆಗಳು ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್.